ಕ್ಷೇತ್ರ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕಾಲಿರತಕ್ಕಂತ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಹುದ್ದೆಗಳ ನೇಮಕಾತಿ ಬಗ್ಗೆ ಇವತ್ತಿನ ದೂರದಲ್ಲಿ ಪ್ರತಿಯೊಂದನ್ನು ಕೂಡ ಇವರಿಗೆ ನೋಡೋಣ. ಅದೇ ರೀತಿ ಒಂದು ವಿಡಿಯೋ ಯಾರಾದ್ರೂ ಹೊಸ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕಾಲಿರತಕ್ಕಂತ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ಎಷ್ಟೆಷ್ಟು ಹುದ್ದೆ ಕಲಿಯುವಂತ ಪ್ರತಿಯೊಂದರ ಬಗ್ಗೆ ಕೂಡ ಇವರಿಗೆ ನೋಡೋಣ. ಇದನ್ನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇಲ್ಲಿ ಮೊದಲಾಗಿ ಒಂದು ಡಿಸಿಪ್ಲಿನ್ ಆಧಾರದ ಮೇಲೆ ಅವರು ಎಷ್ಟೆಷ್ಟು ಹುದ್ದೆ ಕಲಿಯುವಂತ ಹೇಳಿ ಕೆಳಗಡೆ ಅವರು ಕೊಟ್ಟಿರತಕ್ಕಂಥದ್ದು, ಅದ್ರ ಬಗ್ಗೆ ಕೂಡ ನಿಮಗೆ ಮುಂದೆ ಇವರಿಗೆ ತಿಳಿಸ್ಕೊಡ್ತೀನಿ. ಇನ್ನ ಇಲ್ಲಿ ನೋಡೋದು ಕೆಳಗಡೆ ಬಂದ್ರೆ ಇಲ್ಲಿ ಮೊದಲಾಗಿ ಸ್ಯಾಲರಿ ಕೊಡಿದ್ರೆ, ಇನ್ನ ಇದಾದ್ಮೇಲೆ ಒಂದು ಪೋಸ್ಟ್ ಬಂದ್ಬಿಟ್ಟು ಗ್ರೂಪ್ ಸಿ ಗೆ ಸಂಬಂಧಪಟ್ಟತಕ್ಕಂಥ ಒಂದು ಪೋಸ್ಟ್ ಇಲ್ಲಿ ಆಗಿರತಕ್ಕಂಥದ್ದು. ಇನ್ನ ಸ್ಯಾಲರಿ ಬಂದ್ಬಿಟ್ಟು ಇಲ್ಲಿ 44,900 ರೂಪಾಯಿಂದ 1,42,400 ತನಕ ಇಲ್ಲಿ ತಿಂಗಳಿಗೆ ನಿಮಗೆ ಸ್ಯಾಲರಿನೂ ಕೂಡ ಸಿಗ್ತಕ್ಕಂಥದ್ದು. ಇನ್ನೊಂದು ಡಿಸಿಪ್ಲಿನ್ ಅಥವಾ ಒಂದು ಸ್ಟ್ರೀಮ್ ನ ಆಧಾರದ ಮೇಲೆ ಟೋಟಲ್ ಆಗಿ ಇಲ್ಲಿ ಎಷ್ಟೆಷ್ಟು ಹುದ್ದೆ ಕಲಿಯುವಂತ ನೋಡ್ತಗೋಣ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಸ್ಟ್ರೀಮ್ ನೀವು ಇಲ್ಲಿ ಡಿಪ್ಲೊಮಾ ಅಥವಾ ಡಿಗ್ರಿಯಲ್ಲಿ ಕಂಪ್ಲೀಟ್ ಮಾಡಿದ್ರೆ ಸಾಕು, ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಯಾವ ಒಂದು ಸ್ಟ್ರೀಮ್ ಗಳಿಗೆ ಎಷ್ಟೆಷ್ಟು ಹುದ್ದೆ ಕಲಿಯುವಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಕೊಡೋದಲ್ಲ, ಈ ಒಂದು ಸ್ಟ್ರೀಮ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 79 ಹುದ್ದೆಗಳು ಕಲಿವೆ. ಇನ್ನೊಂದು ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ ಇವರಲ್ಲಿ 32, ಇನ್ನು ಇಡಬ್ಲ್ಯೂಎಸ್ ಅಲ್ಲಿ 8, ಇನ್ನು ಒಬಿಸಿ ಅವರಿಗೆ 25, ಇನ್ನು ಎಸ್ ಸಿ ಅವರಿಗೆ 11, ಇನ್ನು ಎಸ್ ಟಿ ಅವರಿಗೆ 3 ಹುದ್ದೆಗಳು ಕಲಿದ್ದು ಟೋಟಲ್ ಆಗಿ ಒಂದು ಸ್ಟ್ರೀಮ್ ಗೆ ಸಂಬಂಧಪಟ್ಟಂತೆ ಇಲ್ಲಿ 79 ಹುದ್ದೆಗಳ ಖಾಲಿ ಇರತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಎರಡದಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಕೊಡಿದ್ರೆ ಈ ಒಂದು ಸ್ಟ್ರೀಮ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಲ್ಲಿ 147 ಹುದ್ದೆಗಳು ಖಾಲಿವೆ. ಇನ್ನೊಂದು ಕ್ಯಾಟಗರಿ ವೈಸ್ ನೋಡ್ತಿದ್ರೆ ಇಲ್ಲಿ ಮೊದಲಾಗಿ ಯುಆರಲ್ಲಿ 61, ನಂತರ ಇಡಬ್ಲ್ಯೂಎಸ್ ಅಲ್ಲಿ 16, ನಂತರ ಒಬಿಸಿ ಅಲ್ಲಿ 46, ಇನ್ನು ಎಸ್ ಸಿ ಅವರಿಗೆ 18, ಇನ್ನು ಎಸ್ ಟಿ ಅಲ್ಲಿ 6 ಹುದ್ದೆಗಳು ಕಲಿದ್ದು ಟೋಟಲ್ ಆಗಿ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ 147 ಹುದ್ದೆಗಳ ಖಾಲಿ ಇರತಕ್ಕಂಥದ್ದು. ನಿಮ್ದಲ್ಲಿ ಯಾವ ಒಂದು ಸ್ಟ್ರೀಮ್ ಕಂಪ್ಲೀಟ್ ಆಗಿರುತ್ತೆ ಆ ಒಂದು ಸ್ಟ್ರೀಮ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಹುದ್ದೆಗಳು ಅಂತ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ ಮೇಲ್ಗಡೆ ಅವರು ಪ್ರತಿಯೊಂದನ್ನು ಕೂಡ ಇವರಿಗೆ ಕೊಟ್ಟಿರುವಂತದ್ದು. ಇನ್ನು ಇಲ್ಲಿ ಕೆಳಗಡೆ ಕೂಡ ಅವರು ನಾನು ಮೇಲ್ಗಡೆ ನಿಮಗೆ ಯಾವ ಒಂದು ಮಾಹಿತಿ ಹೇಳಿದೀನಿ ಅಂದ್ರೆ ಕ್ವಾಲಿಫಿಕೇಶನ್ ಬಗ್ಗೆ ಇಲ್ಲಿ ಅವರು ಕೆಳಗಡೆ ಕೂಡ ಕೊಟ್ಟಿರತಕ್ಕಂಥದ್ದು. ಬಿ ಅಥವಾ ಬಿಟೆಕ್ ಅಲ್ಲಿ ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳನ್ನ ಕಂಪ್ಲೀಟ್ ಮಾಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಮುಂದ್ಗಡೆ ಅವರು ಯಾವ ಒಂದು ಸ್ಟ್ರೀಮ್ ಗಳನ್ನ ಕೊಡಿದ್ರೆ ಅಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಬಿ ಅಥವಾ ಬಿಟೆಕ್ ಅಲ್ಲಿ ಯಾವ ಒಂದು ಸ್ಟ್ರೀಮ್ ಗಳು ಬರ್ತಾವಂತ ನೋಡ್ತೋದ್ರೆ ಇಲ್ಲಿ ಮೊದಲಾಗಿ ಎಲೆಕ್ಟ್ರಾನಿಕ್ಸ್ ಇದೆ, ನಂತರ ಇದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ನಂತರ ಇದಾದ್ಮೇಲೆ ಮೂರದಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ನಂತರ ನಾಲ್ಕನೇದಾಗಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂತ ಕೊಡಿದ್ರೆ ಇನ್ನು ಇದಾದ್ಮೇಲೆ ಇಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ, ನಂತರ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಲ್ಲಿ ನೋಡಬಹುದು ಮತ್ತೊಂದು ಕೊಡಿದ್ರೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ಇಲ್ಲಿ ಮತ್ತೊಂದು ಕೊಡಿದ್ರೆ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಸ್ಟ್ರೀಮ್ ನೀವು ಇಲ್ಲಿ ಬಿ ಅಥವಾ ಬಿಟೆಕ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರು ಕೂಡ ಅಪ್ಲೈ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಟ್ರೀಮ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನೀವು ಕಂಪ್ಲೀಟ್ ಮಾಡಿರ್ತಕ್ಕಂಥ ಸ್ಟ್ರೀಮ್ ಇದರಲ್ಲಿ ಇದ್ರೆ ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಿಮ್ದು ಇಲ್ಲಿ ಮಾಸ್ಟರ್ ಡಿಗ್ರಿ ಆಗಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಕೂಡ ಅವರು ಸಪರೇಟ್ ಆಗಿ ಮಾಸ್ಟರ್ ಡಿಗ್ರಿಯಲ್ಲಿ ನೀವು ಯಾವೊಂದು ಸ್ಟ್ರೀಮ್ ಗಳನ್ನ ತಗೊಂಡು ಪಾಸ್ ಆಗಿದ್ರೆ ಅಪ್ಲೈ ಮಾಡಬಹುದು ಅಂತ ಇಲ್ಲಿ ಕೆಳಗಡೆ ಕೂಡ ಅವರು ಕೊಟ್ಟಿರುವಂತದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಟ್ರೀಮ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಇಂದು ಸ್ಟ್ರೀಮ್ ನಿಮ್ದು ಕಂಪ್ಲೀಟ್ ಆಗಿದ್ರೆ ಅಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ವಯೋಮಿತಿ ಬಂದ್ಬಿಟ್ಟು 18 ರಿಂದ 27 ವರ್ಷದ ಒಳಗಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದು. ಇನ್ನು ಇದಲ್ಲದಲ್ಲಿ ಎಸ್ ಸಿ ಮತ್ತು ಎಸ್ ಗೆ ಸಂಬಂಧಪಟ್ಟಂತೆ 5 ವರ್ಷದ ತನಕ ವಯೋಮಿತಿ ಸಿಗುತ್ತೆ. ಇನ್ನು ಒಬಿಸಿ ಅಭ್ಯರ್ಥಿಗಳಿಗೆ ಇಲ್ಲಿ 3 ವರ್ಷದ ತನಕ ವಯೋಮಿತಿ ಸಿಗತಕ್ಕಂಥದ್ದು. ನಂತರ ಇಲ್ಲಿ ಒಂದು ಆಯ್ಕೆ ಯೋಜನೆ ಯಾವ ರೀತಿ ಇರ್ತಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಎಕ್ಸಾಮಿನೇಷನ್ ಕೂಡ ಇರತಕ್ಕಂಥದ್ದು. ಅಂದ್ರೆ ಒಂದು ಎಕ್ಸಾಮಿನೇಷನ್ ಅವರು ಯಾವ ರೀತಿ ನಡೆಸ್ತಾರಪ್ಪ ಅಂದ್ರೆ ಗೇಟ್ ಸ್ಕೋರ್ ನ ಮೂಲಕ ಇಲ್ಲಿ ಎಕ್ಸಾಮಿನೇಷನ್ ಅವರು ನಡೆಸ್ತಕ್ಕಂಥದ್ದು. ಇಲ್ಲಿ ನೋಡೋದು ಇಲ್ಲಿ ಸೈಡ್ನಲ್ಲಿ ಅವರು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂತ ಕೊಡಿದ್ರೆ ಅಂದ್ರೆ ಯಾವ ರೀತಿ ಎಕ್ಸಾಮಿನೇಷನ್ ಇರುತ್ತೆ, ಇನ್ನು ಇದಾದ್ಮೇಲೆ ಸ್ಕೋರು, ನಂತರ ಇಂಟರ್ವ್ಯೂ ಮಾರ್ಕ್ಸ್ ಕೂಡ ಇಲ್ಲಿ ಮುಂದ್ಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಇದಾದ್ಮೇಲೆ ಇಲ್ಲಿ ಒಂದು ಇಂಟರ್ವ್ಯೂ ಯಾವ ರೀತಿ ಇರ್ತಂತ ಕೂಡ ಇಲ್ಲಿ ಕೆಳಗಡೆ ಅವರು ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆ ವಿಧಾನದ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇದಾದ್ಮೇಲೆ ಕೆಳಗಡೆ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಕೊಡಿದ್ರೆ ಅಂದ್ರೆ ಒಂದು ಹುದ್ದೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ರೀತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಇರ್ತಂತ ಇಲ್ಲಿ ಕೆಳಗಡೆ ಅವರು ನೆಕ್ಸ್ಟ್ ಇವರಿಗೆ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಯಾರೆಲ್ಲ ಒಂದು ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕಾಲಿರ್ತಕ್ಕಂಥ ಹುದ್ದೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 23/12/2023 ರಿಂದ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 12/1/2024 ತನಕ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ನಿಮ್ದು ಇಲ್ಲಿ ಆನ್ಲೈನ್ ಮೂಲಕ ಒಂದು ಪೇಮೆಂಟ್ ಅನ್ನು ಮಾಡೋ ಕೊನೆಯ ದಿನಾಂಕ ಕೂಡ 12/1/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಇನ್ನು ನೀವೇನಾದ್ರೂ ಚಾನಲ್ ಮೂಲಕ ಒಂದು ಅಪ್ಲಿಕೇಶನ್ ಫೀ ನ ತುಂಬುವುದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು 16/1/2024 ತನಕ ನಿಮಗೆ ಇಲ್ಲಿ ಕಲೆಕ್ಷನ್ ಕೂಡ ಇರತಕ್ಕಂಥದ್ದು. ಅದು ಕೂಡ ಇಲ್ಲಿ ಬ್ಯಾಂಕಿಂಗ್ ವರ್ಕಿಂಗ್ ಅವರ್ಸ್ ಅಲ್ಲಿ ನೀವು ಒಂದು ಚಾನಲ್ ನಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ನೊಂದು ಅರ್ಜಿ ಶುಲ್ಕ ಎಷ್ಟು ಸಿಗುತ್ತೆ ಅಂತ ಕೂಡ ಇವರಿಗೆ ನೋಡ್ತಗೊಂಡೀಗ ಇಲ್ಲೊಂದು ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು ಎಕ್ಸಾಮಿನೇಷನ್ ಫೀ ಅಂತ. ಇದರಲ್ಲಿ ಅವರು 2 ಕಾಂಪೋನೆಂಟ್ ಗಳನ್ನ ಮಾಡಿದ್ರೆ ಒಂದು ಎಕ್ಸಾಮಿನೇಷನ್ ಫೀ ಮತ್ತು ರಿಕ್ವೈರ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಅಂತ ಅವರು 2 ಕಾಂಪೋನೆಂಟ್ ಗಳನ್ನ ಇದರಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮೊದಲಿಗೆ ಎಕ್ಸಾಮಿನೇಷನ್ ಫೀ ಕೂಡ 100 ರೂಪಾಯಿ ಇದೆ. ಇನ್ನು ಇದಾದ್ಮೇಲೆ ರಿಕ್ವೈರ್ಮೆಂಟ್ ಪ್ರೊಸೆಸಿಂಗ್ ಚಾರ್ಜ್ ಕೂಡ 100 ರೂಪಾಯಿ ಅವರು
ಕೊಟ್ಟಿರ್ತಕ್ಕಂಥದ್ದು. ಇನ್ನೊಂದು ಕ್ಯಾಟಗರೈಸ್ ನೋಡ್ತಗೋಣ ಎಷ್ಟೆಷ್ಟು ಒಂದು ಪಿ ಬರುತ್ತೆ ಅಂತ. ಇಲ್ಲಿ ಮೊದಲಾಗಿ ನೋಡಿದ್ರೆ ಕೆಳಗಡೆ ನೋಡ್ತಾ ಹೋದ್ರೆ ಪುರುಷ ಅಭ್ಯರ್ಥಿಗಳಲ್ಲಿ ಬರ್ತಕ್ಕಂಥ ಯುಆರ್ಒ, ಇಡಬ್ಲ್ಯೂಎಸ್ ಮತ್ತು ಒಬಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ಟೋಟಲ್ ಆಗಿ ಒಂದು ಎಕ್ಸಾಮಿನೇಷನ್ ಫೀ ಮತ್ತು ಒಂದು ರಿಕ್ವೈರ್ಡ್ ಪ್ರೊಸೆಸಿಂಗ್ ಚಾರ್ಜ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿ ಸಂಬಂಧಪಟ್ಟಂತೆ ಯುಆರ್ಒ, ಇಡಬ್ಲ್ಯೂಎಸ್ ಮತ್ತು ಒಬಿಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ನಿಮಗೆ ಇಲ್ಲಿ ಟೋಟಲ್ ಆಗಿ 200 ರೂಪಾಯಿ ಒಂದು ಅರ್ಜಿ ಶುಲ್ಕ ಇರುತ್ತೆ. ಈ ಒಂದು ಅರ್ಜಿ ಶುಲ್ಕವನ್ನ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಲು ಕೂಡ ಪೇ ಮಾಡಬಹುದು, ಇಲ್ಲಾಂದ್ರೆ ಚಲನ್ ಮೂಲಕ ಕೂಡ ನೀವು ಇಲ್ಲಿ ಪೇ ಮಾಡಬಹುದು. ಇನ್ನಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಬಿಟ್ಟು ಉಳಿದ ಎಲ್ಲಾ ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ. ನೀವು ಕೂಡ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಲು ಕೂಡ ಪೇ ಮಾಡಬಹುದು, ಇಲ್ಲಾಂದ್ರೆ ಚಲನ್ ಮೂಲಕ ಕೂಡ ಪೇ ಮಾಡಬಹುದಾಗಿರುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರಿಕ್ವೈರ್ಡ್ ಪ್ರೊಸೆಸಿಂಗ್ ಚಾರ್ಜ್ ಮತ್ತು ಎಕ್ಸಾಮಿನೇಷನ್ ಫೀ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕಲಿರ್ತಕ್ಕಂಥ ಹುದ್ದೆಗೆ ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಒಂದು ಅಪ್ಲೈ ಮಾಡೋ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಕೂಡ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಿಮಗೆ ಇಲ್ಲಿ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ಗೊತ್ತಾದಲ್ಲಿ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡ್ಕೊಂಡು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದಾಗಿರುತ್ತೆ. ಅದೇ ರೀತಿ ಒಂದು ನೋಟಿಫಿಕೇಶನ್ ಮತ್ತು ಒಂದು ಅಪ್ಲೈ ಮಾಡೋ ಲಿಂಕ್ ಅನ್ನ ಎರಡನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಮೇಲೆ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಒಂದು ಮಾಹಿತಿ ಮುಗಿಸೋದ್ರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಅರ್ಜಿನ ಸಲ್ಲಿಸಲಿ. ಅದೇ ರೀತಿ ಮತ್ತೆ ಮುಂದುವರೆದು ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.